ಹಾಸನದ ವಿದ್ಯಾನಗರದಲ್ಲಿರುವಂತಹ ಸೈಟ್ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ವೀಕ್ಷಕರೇ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದ್ ಕಡೆಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅವರು ಕೂಡ ಮಾತನಾಡಿದ್ರು. ಇದು ನನ್ನ ಜಾಗ. 2020ರಲ್ಲಿ ನಾನು 2019 2020ರಲ್ಲಿ ನಾನು ಈ ಜಾಗವನ್ನ ಖರೀದಿ ಮಾಡಿದ್ದೆ. 5 ರಿಂದ 6 ವರ್ಷ ಆಗಿದೆ. ಈ ಜಾಗದ ಸಂಪೂರ್ಣ ಹಕ್ಕು ನನ್ನದು. ಇದನ್ನ ಉತ್ತುವರಿ ಮಾಡಿಕೊಳ್ಳುವಂತ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಎನ್ನುವಂತ ಆರೋಪವನ್ನು ಮಾಡಿದ್ರು. ಅಷ್ಟೇ ಅಲ್ಲದೆ ಈ ಜಾಗಕ್ಕೆ ನಾನು ಕಾಂಪೌಂಡ್ ಬೇರೆ ಹಾಕಿದ್ದೆ, ಆ ಕಾಂಪೌಂಡ್ ಅನ್ನ ಕೆಡುವಂತ ಕೆಲಸ ಆಗಿದೆ ಎನ್ನುವಂತ ಆರೋಪವನ್ನು ಕೂಡ ಪುಷ್ಪ ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಜಾಗ ಯಾರದು? ಕೋರ್ಟ್ ಮುಖೇನ ನಾನು ಈ ಜಾಗವನ್ನ ಪಡೆದುಕೊಳ್ಳುವಂತ ಕೆಲಸ ನನ್ನಿಂದ ಆಗತ್ತೆ ಎನ್ನುವಂಥದ್ದಾಗೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗೆಯೇ ದೂರುದಾರರ ಮಾಹಿತಿ ಕೂಡ ಬೇಕಾಗುತ್ತೆ ನಮಗೆ. ಒಂದ್ ಕಡೆಯಲ್ಲಿ ಇಲ್ಲಿ ಏನಾಗಿದೆ, ಯಾರದು ತಪ್ಪಿದೆ, ಯಾರು ಈ ಜಾಗದ ಮೂಲ ಮಾಲೀಕರು ಸದ್ಯಕ್ಕಿರುವಂಥ ಪ್ರಶ್ನೆ. ದೇವರಾಜ್ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಪುಷ್ಪ ಅವರು ಮಾತನಾಡ್ತಾ ಇರೋದನ್ನ ಕೇಳಿದ್ರಿ. 2020ರಲ್ಲಿ ನಾನು ಜಾಗವನ್ನು ಖರೀದಿ ಮಾಡಿದ್ದೇನೆ. 5 ವರ್ಷ ಆಯಿತು. 5 ವರ್ಷ ಆಗಿರುವಂಥ ಕಾರಣಕ್ಕಾಗಿ ನಾನು ಕಾಂಪೌಂಡ್ ಹಾಕ್ಸಿದ್ದೆ. ನನಗೊಂದು ನೋಟಿಸನ್ನು ಕೊಡದೆ ಈ ನನ್ನ ಜಾಗವನ್ನು ನನ್ನ ಕಾಂಪೌಂಡನ್ನು ಕೆಡವಿದ್ರು ಎನ್ನುವಂಥ ವಿಚಾರ. ಸರ್, ಇದಕ್ಕೆ ನಾನು ಸ್ಪಷ್ಟ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಅವರನ್ನೇ ಕೇಳಿ ಎಲ್ಲ ಮಾತಾಡಿ ಬಾರಪ್ಪ ನಿಂದು ಅಂತ ಆದರೆ ನಾನು ಬಿಟ್ಕೊಡ್ತೀನಿ ಅಂತಲೂ ಅಮ್ಮ ಹೇಳಿತ್ತು. ಅವರು ಕಾಂಪೌಂಡ್ ಹಾಕೋವಾಗಲೂ ಇದೆಲ್ಲ ನಡೆದೋಗಿದೆ ಕತೆ. ಇವರು ಇತ್ತೀಚೆಗೆ ಈ ರೀತಿ ಹಿಂಗೆ ಮಾತಾಡ್ತಾ ಇರೋದು. ನಮಗೆ ಇಷ್ಟೆಲ್ಲ ಇಲ್ಲ ಅಂತ ಅಂದರೆ ಕೋರ್ಟ್ ಆದೇಶ ಆಗುತ್ತೆ ಸರ್. ಕೋರ್ಟಿಂದ ನಮ್ಮದು ಅಂತ ಆಗುತ್ತಾ ಒಂದು. ಆಮೇಲೆ ಇನ್ನೊಂದು ವಿಚಾರ ಹೇಳಿದರು, ನಟರಾಜು ಆತನ ಸಂಬಂಧಿ ಅಂತ. ಸತ್ಯ, ನಟರಾಜು ನನ್ನ ಸಂಬಂಧಿನೇ. ನನ್ನ ಸಂಬಂಧಿ ಆಗಲಿ, ನನ್ನ ಮಕ್ಕಳೇ ಆಗಲಿ, ನನ್ನ ಕುಟುಂಬದವರೇ ಆಗಲಿ, ನಟರಾಜು ಸ್ಪೇಕ್ ಮಾಡಿ ಅವನೇನಾದರೂ ಕೊಟ್ಟಿದ್ರೆ ನಟರಾಜು ನನಗೆ, ಈ ಅಮ್ಮ ಈಗ ಜಿಲ್ಲಾಧಿಕಾರಿ ಹತ್ರಕ್ಕೆ ಹೋಯ್ತಲ್ಲ, ಜಿಲ್ಲಾ ಪಂಚಾಯತಿ ಸಿಇಒ ಜಿಲ್ಲಾಧಿಕಾರಿಗೂ ಇಲ್ಲ CS ರಾಜ್ಯದ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಆತನ ಕೆಲಸದಿಂದ ವಜಾ ಮಾಡ್ತೀನಿ, ನನಗೆ ಬೇಜಾರಿಲ್ಲ. ನಟರಾಜನ ಸಂಬಂಧ ಆದ್ರೆ ಏನಂತ ಅದನ್ನು ಈ ಅಮ್ಮ ಪ್ರೂವ್ ಮಾಡಬೇಕು. ಅದನ್ನು ಮಾಡಬೇಕು. ಈಗ ಬರೀ 20ರಿಂದ ತಗೊಂಡೆ, ವೀಣಿನಿಂದ ತಗೊಂಡೆ ಅಂತ ಅನ್ನೋದಲ್ಲ, ಶ್ರೀಮತಿಯಿಂದ ಬಂತು ಅಂತ ಅಲ್ಲ. ಶ್ರೀಮತಿಗೆ ಯಾರು ಕೊಟ್ಟವನು, ಎಲ್ಲಿ ಮೋಸ ಮಾಡ್ದ? ಶ್ರೀಮತಿ ಕೊಟ್ಟವನು ಚಿಕ್ಕೇಗೌಡ ಮೋಸ ಮಾಡಿದ್ನಲ್ಲ, ಅಲ್ಲಿಂದ ಮೂಲ ತಗೊಳ್ಳಿ. 45 125 135 145 ಅಂತ ಮಾಡಿದ್ನಲ್ಲ. ಇವರು ಆಸ್ತಿ ತಗೋಬೇಕಾದ್ರು ವೀಣಿಂದ ತಗೊಂಡೆ ಅಮೇರಿಕದಲ್ಲಿ ಅವ್ರೆ ಅಂತ ಹೇಳ್ತಾರಲ್ಲ, ವೀಣು ಕೊಟ್ಟವನು ಯಾರು, ಅವನಿಗೆ ಕೊಟ್ಟವನು ಯಾರು? ಇವತ್ತು ಈಗ ನಾವೇ ಆಗಲಿ ಒಂದು ಮಕ್ಕಳು ತಂದೆ ವಂಶವೃಕ್ಷ ಹಾಕಿಸ್ಬೇಕಾದ್ರೆ ತಾತಿಂದ ಹಾಕಿಸ್ಕೊತೀವಿ. ತಾತ, ಅಜ್ಜಿ, ತಂದೆ, ತಾಯಿ, ಮಕ್ಕಳು, ಆಮೇಲೆ ಮಕ್ಳಿಗೆ ಬರ್ತವೆ. ಇವ್ರು ಏನಿಲ್ಲ, ಬರೀ ಒಂದು ಕಾಲಮಿಗೆ ಹೋಯ್ತಾರೆ ಹೊರತು ಇಂದಿನ ಕಾಲಮಿಗೆ ಹೋಯ್ತಿಲ್ಲ ಸರ್. ಒಂದೇ ಸ್ಪಷ್ಟನೆ ನಾನು ಕೊಡ್ತೀನಿ ಕೇಳಿ ಸರ್. ಈಗ ಮುಂದೆ ಅವ್ರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಈ ಕೋರ್ಟಿಗೂ ಒಯ್ದಾರಲ್ವ ನಮ್ಮ ಮೇಲೆ, ನಮ್ಮ ಆದೇಶವನ್ನು ರದ್ದು ಮಾಡಿ ಅಂತ ಒಯ್ದಾರೆ. ಕೋರ್ಟ್ ಅವತ್ತು 19ಕ್ಕೆ ಇದ್ದಿದ್ದು ಒಂದು ದಿವಸ ಇವರು ಅಡ್ವಾನ್ಸ್ ಮುಂಚೆನೇ ಹಾಕಿಸ್ಕೊಂಡ್ರು 13ರಲ್ಲೇ. ದೇವರಾಜು ಅವರೇ, ಜಾಗ ನಿಮ್ದು ಅಂತ ಹೇಳಿದ್ಮೇಲೆ ಅಲ್ಲಿ ಪುಷ್ಪ ಅವರು ಕಾಂಪೌಂಡ್ ಹಾಕ್ಸುವಾಗ ನೀವು ಸುಮ್ಮನೆ ಇದ್ರ? ನಾನು ತಡೆದಿದ್ದೀನಿ ಸರ್. ನಾನು ಅವಾಗ ಅಷ್ಟು ದೊಡ್ಡ ಕಾಂಪೌಂಡ್ ಅಲ್ಲಿ ನಿರ್ಮಾಣ ಆಯ್ತಾ? ಕಾಂಪೌಂಡ್ ಅಂತ ಅಂದ್ರೆ ಮತ್ತೆ ಈ ಒಳಗಡೆಕೆಲ್ಲ ಹಾಕೊಂಡಿದ್ರು, ಅದನ್ನೆಲ್ಲ ಒಡ್ಕೊಂಡು ಅಲ್ಲಿ ಓಪನ್ ಮಾಡ್ಕೊಂಡ್ರು. ಆಮೇಲೆ ನಮ್ಮ ಜಾಗ ನಾವು ಕ್ಲೀನ್ ಮಾಡಕ್ಕೆ ನಾವು ಇದು ಮಾಡಿದ್ವು. ಈ ಅಮ್ಮ ಯಾರು ಬಂದಿಲ್ಲ ಅಂತಿತ್ತಲ್ಲ, JCB ತಗೊಂಡು ಕ್ಲೀನ್ ಮಾಡ್ಸೋಕೆ ಹೋಯ್ದು ಸತ್ಯ. ಅವಮ್ಮ ಹೋದಾಗ ನಮ್ಮ ಜಾಗ ಯಾಕೆ ಮಾಡ್ತೀವಿ ಅಂತ ಕೇಳಿದೀವಿ. ಕಾರ್ ನಿಲ್ಲಿಸ್ಕೊಳಕ್ಕೆ, ಅಪ್ಪ ಕಾರ್ ನಿಲ್ಲಿಸ್ಕೊತೀವಿ ಕಣ, ನಾವು ಮಾನವೀಯತೆಯಿಂದ ಖಾಲಿ ಜಾಗ. ತಂತಿ ಬೇಲಿ ಇತ್ತು ನಮ್ದು, ಮುಂಚೆ ಪೆನ್ಷನ್ ಇತ್ತು. ನಿಮ್ಮ ಹತ್ರ ಕೇಳಿದಾರೆ ನಾನು ಕಾರ್ ನಿಲ್ಲಿಸೋಕೆ ಜಾಗ? ಹೌದು, ಅಂದ್ರೆ ಉಂಟು 8 ನಿಮಿಷ ಬಾ ನನ್ನ ಕೂತ್ ಮಾತಾಡೋಣ ಅಂತಲೂ ಇವಮ್ಮ ಕರೆದಿದೆ. ನಾನು ಹೋಗ್ಲಿಲ್ಲ. ನಿಮ್ಮ ಹತ್ರಕ್ಕೆ ನಮ್ಮ ವಿಚಾರ ಯಾಕೆ ಮಾತಾಡಕ್ಕೆ ಬರಬೇಕು, ನನ್ನ ಹತ್ರ ಎಲ್ಲ ದಾಖಲೆ ಇದೆ, ನಮ್ಮ ಜಾಗಕ್ಕೆ ಯಾಕೆ ನೀವು ಅಡ್ಡಿ ಮಾಡ್ತಾ ಇದ್ದೀರಿ ಅಂತ ಅಂದಾಗ ಅವಮ್ಮ ಪ್ರತಿಯೊಂದು ದಾಖಲಾತಿನೂ ನಾನು ಕೊಟ್ಟೆ. ಆಮೇಲೆ ಕೋರ್ಟ್ ನಮ್ಮಂತೆ ಆದಮೇಲೆ ಮಾನವೀಯತೆ ದೃಷ್ಟಿಯಿಂದ ನಾನು ನೋಟಿಸ್ನು ಅಂಟಿಸಿದೆ. ನೋಟಿಸ್ ಅಂಟಿಸಿ ಆದ್ಮೇಲೆ ಬೋಲ್ಡ್ ಈಗ 4ನೇ ತಾರೀಕು ಬೋಲ್ಡ್ ಹಾಕಕ್ಕೆ ಹೋಯ್ತು. ಕೋರ್ಟ್ ಬೋಲ್ಡ್ ನೋಟಿಸ್ ಅಂಟಿಸಿದ್ದು ಅದಕ್ಕಿಂತ ಮುಂಚೆ 2 ತಿಂಗಳಲ್ಲಿ ಕೋರ್ಟ್ ಆದೇಶ ಆದ್ಮೇಲೆ. ಆಗ ಈ ಅಮ್ಮ ಫೋನ್ ಮಾಡಲಿಲ್ಲ. ಪಕ್ಕದಲ್ಲಿ ಇನ್ನಾರ್ಧ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಇದಾನಲ್ಲ, ಅವ್ನು ನನಗೆ ಫೋನ್ ಮಾಡ್ದ. ದೇವರಾಜ್ ಅವ್ರಿಗೆ ಹಿಂಗೆ ನೋಟಿಸ್ ಹಂಚಿದಿರಲ್ಲ, ಏನು ವಿಚಾರ? ಹಿಂಗೆ ಹೌದು ನಮ್ದು ಕಂಡ್ರಿ ಜಾಗ, ನಿಮ್ದು ಅನ್ನೋದಕ್ಕೆ ಏನೈತೆ, ನಿಮ್ದು ಅನ್ನೋದಕ್ಕೆ ಏನೈತೆ ತೋರಿಸಿ ಅಂತ ಅಂದಾಗ, ಬನ್ನಿ ಕೃಷ್ಣ ಹೋಟ್ಲಿಗೆ ಮಾತಾಡೋಣ ಅಂದ. ಆಯ್ತು ಬರ್ತೀನಿರಪ್ಪ ಅಂತ ಅಂದೆ. ನಿಮ್ಮ ಯಾವತ್ತು ಒಂದು ಡೇಟ್ ಕೊಡಿ, ನೀವು ಒಬ್ಬರೇ ಬರಬೇಡಿ, ಮೇಡಮನ್ನು ಕರ್ಕೊಂಬನ್ನಿ ಅಂದೆ. ಖಂಡಿತ ಕರ್ಕೊಂಬರ್ತೀನಿ. ಇವ್ರಿಬ್ರು ಜಾಯಿಂಟು, ಇವರಿಬ್ರಿಗೂ ಒಬ್ಬನೇ ಲಾಯರು. ಆ ಲಾಯರಿಗೆ ಗೊತ್ತು ಏನು ಸತ್ಯ ಅನ್ನೋದು. ಆತನಿಗೆ ಎಲ್ಲ ವಿಚಾರ ಗೊತ್ತಿದ್ದು ಈತ ಹೇಳಕ್ಕೆ ವಿಫಲನಾಗಿಬಿಟ್ಟಿದ್ದಾನೆ. ಆ ವಕೀಲರು ಇಷ್ಟೇ ಆಗಿರೋದು. ಆಮೇಲೆ ಇವರು ಬರಲಿಲ್ಲ, ಮೇಡಮ್ ಬರಲಿಲ್ಲ ಮಾತುಕತೆಗೆ. ಅವನು ನಟರಾಜ್ ಬಂದ, ಯಾರೋ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್, ಪಕ್ಕದಲ್ಲಿ ಅರ್ಧ ಸೈಟ್ ಮಾಡ್ಕೊಂಡವನಲ್ಲ ಪೂರ್ವಕ್ಕೆ, ಆ ವ್ಯಕ್ತಿ. ಆಮೇಲೆ ಇವರ ಯಶು ಅವರ ದೊಡ್ಡಮ್ಮನ ಮಗ ದುರ್ಗಾಪ್ರಸಾದ್ ಅಂತ ಇವರೆಲ್ಲ ಬಂದರು. ಸ್ಪಷ್ಟನೆ ಕೊಟ್ಟೆ ಸರ್ ನಾನು.
ಏನು 65ನೇ ಇಸ್ವಿಯಿಂದ ನನ್ನ ಹತ್ರ ಏನಿದೆ ದಾಖಲೆ, ಕರಿಗೌಡರಿಂದ ಏನಂತ ನಮ್ಮ ಲಕ್ಷ್ಮಣವ್ರಿಗೆ ಬಂತು, ಅಲ್ಲಿಂದ ಇಲ್ಲಿಯ ತನಕ ಕೈಪಾಣಿ ಇರ್ಬೋದು, ಮೆಟೇಷನ್ ಇರ್ಬೋದು, ಈಸ್ವತ್ತು ಇರ್ಬೋದು, ಡಿ ಸಿಯಿಂದ ಆಗಿರ್ತಕ್ಕಂಥ ಅಲ್ಲೇಷನ್ ಇರ್ಬೋದು, ಪ್ರತಿಯೊಂದು ದಾಖಲಾತನೂ ನಮ್ಮ ಹತ್ರ ಇದೆ. ಇದಕ್ಕೆ ನಿಮ್ಮ ಸ್ಟುಡಿಯೋ ಮುಖಾಂತರ ಆಗಬೇಕಾಗಿರೋದು ಏನು ಅಂತ ನನಗೆ ಈಗ ಅವ್ರು ಹೇಳ್ತಾ ಇದ್ದಾರಲ್ಲ, ಇಲ್ಲ ನಿನ್ನೆ ಜಿಲ್ಲಾಧಿಕಾರಿ ಅವ್ರಿಗೆ ಕೊಟ್ಟಿದ್ದಾರಲ್ಲ, ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ನೀವೇ ತಗೊಂಬನ್ನಿ. ಒಬ್ಬ DDLRನ ನೇಮಕ ಮಾಡಿ, ಅವ್ರದ್ದು ಸರ್ವೆ ನಂಬರ್ ಬೇರೆ, ನಮ್ಮದು ಸರ್ವೆ ನಂಬರ್ ಬೇರೆ. 90/27 A1 A2 ನಮ್ಮದು ಉತ್ತರಕ್ಕೆ, ಅವ್ರದ್ದು ದಕ್ಷಿಣಕ್ಕೆ ಬಂದು ಸರ್ವೆ ಮಾಡಲಿ, ಸತ್ಯವರ ಬೀಳುತ್ತೆ. ಇದು ಆಗಲೇ ಗೊತ್ತಾಗುತ್ತೆ ಏನು ಅನ್ನೋದನ್ನ. ಇಲ್ಲ ನ್ಯಾಯಾಲಯಕ್ಕೆ ಹೋಗಿದಾರಲ್ಲ, ನಾನು ಅಷ್ಟು ಸುಲಭ ಬಿಡಲ್ಲ. ನಾನು ಈ ಅಮ್ಮ ಯಾವ ಸ್ಟಾರ್ ತಾಯಿ ಆದ್ರೇನಂತೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ. ನಾನು ಒಬ್ಬ ಮಾಸ್ಟರ್ ಮಗ. ನನ್ನ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿದೆ, ವಿದ್ಯಾವಂತರು ಎಲ್ಲ ಬುದ್ಧಿವಂತ ಕುಟುಂಬದಿಂದ ಬಂದಿರೋ ನಾನು. ಇವರು ಸ್ಟಾರ್ ಆಗೋತಿ, ಇವರು ಸೆಲೆಬ್ರಿಟಿ ಆಗಿರೋದು. ಮಗ ಸ್ಟಾರ್ ಆಗದು ಇದ್ರೆ ಇವ್ರು ಲೆಕ್ಕಕ್ಕೂ ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಮಟ್ಟಕ್ಕೂ ಹೋಗ್ತಿರ್ಲಿಲ್ಲ. ಇವ್ರ ಕಥೆಗಳನ್ನ ಹೇಳಬೇಕು ಅಂತ ಅಂದ್ರೆ ಮೈಸೂರಲ್ಲಿ ಊಟಗಳಲ್ಲಿ ಏನಾಯ್ತು, ರಂಗಲೇಳದಲ್ಲಿ ಏನಾಯ್ತು, ಬೇಕಾದಷ್ಟಿದೆ. ಮಾತಾಡೋಣ ಸತೀಶ್ ಅವರೇ. ಈಗ ಯಶ್ ಅವರ ತಾಯಿ ಹೇಳ್ತಾ ಇದ್ದಾರೆ, ನನ್ನ ಮಗ ಒಬ್ಬ ದೊಡ್ಡ ನಟ, ಆತನ ತೇಜೋವಧೆ ಮಾಡೋಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ರೆ ಎನ್ನುವಂತ ಆರೋಪ. ನಿಜಾನ ಇದು? ನಿಮ್ಮ ಹಿಂದೆ ಬೇರೆ ಯಾರಾದ್ರೂ ಇದಾರ ಹೇಗೆ? ನೋಡಿ, ನಮ್ಮ ಕುಟುಂಬಗಳು ಏನು ಅಂತ ತಿಳ್ಕೊಳ್ಳಿ ಫಸ್ಟ್. ಅವರು ಇವ್ರ ಕುಟುಂಬ ಇರ್ಬೋದು, ನಮ್ಮ ಕುಟುಂಬಗಳು ತಿಳ್ಕೊಳ್ಳಿ. ಇವ್ರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಯಾರು? ಯಶ್ ಅವರಿಗೆ, ಇವರಿಗಲ್ಲ. ನಮ್ಮ ಕುಟುಂಬದಲ್ಲಿ ಇಲ್ಲಿ ನಾವೇ ಸುತ್ತಮುತ್ತ ಪಟೇಲರು ಅಂದರೆ ನಾವು 4 ಜನ ಒಂದು ಪಂಚಾಯತಿ ಮಾಡ್ತಿದ್ದ ಕುಟುಂಬ. ನಾನು ಸುಮ್ಮನೆ ಬರಲ್ಲ ಇದಕ್ಕೆಲ್ಲ. ನಾನು ಈ ದಾಖಲಾತಿಗಳು ನೋಡಿದ್ಮೇಲೆ ಇವ್ರು ನನ್ನ ಸಂಬಂಧಿಕರಾಗಬೇಕು. ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಸಂಬಂಧಿಕರಾಗಬೇಕು. ನನ್ನ ಸಂಬಂಧಿಕರು ಸುಮ್ಮನೆ ತೇಜೋವಧೆ ಮಾಡ್ತಾ ಇದ್ದಾರೆ, ಅವ್ರನ್ನ ಸಿಗಿಸ್ಕೊಂಡು ಕೆಟ್ಟ ಮಾತಾಡ್ತಾರೆ ಅನ್ನೋ ವಿಚಾರಕ್ಕೆ ನಾನು ಬಂದಾಗ ನಾನೇ ಬೈದೆ. ರಸ್ತೆಯಲ್ಲಿ ಹುಚ್ಚಿ ನಾಯಿಗಳ ಥರ ಕಿಚ್ಚಾಡ್ತಿರಲ್ಲ, ನಾಚಿಕೆ ಆಗಲ್ಲ, ನಿಮ್ಮ ಮಾನ ಮರ್ಯಾದಿಲ್ವಾ, ಹಾಸನದ ಮರ್ಯಾದೆ ಹಾಳು ಮಾಡ್ತಾ ಇರಲ್ಲ ನೀವು ಅಂತ ಹೇಳ್ಬಿಟ್ಟು ಬೈದವ್ರಿಗೆ. ಆಮೇಲೆ ಯಶ್ ಅವ್ರಿಗೆ ನಮ್ಗೆ ಏನು ಸಂಬಂಧ ಸರ್? ಅಲ್ಲಿ ಬರ್ತಾರೆ ಸೈಟ್ ವಿಚಾರ. ಸೈಟ್ ಯಾರ್ದು? ದೇವರಾಜು ಮತ್ತು ಈ ಯಶ್ ತಾಯಿಗೆ ಸೇರಿರೋದು. ಪುಷ್ಪ ಮತ್ತು ದೇವರಾಜ್ ಅವ್ರದ್ದು. ಇಲ್ಲಿ ಯಶ್ ಯಾಕೆ ಬರ್ತಾರೆ? ಅಮ್ಮ, ನಿಮಗೆ ಯಾವುದೇ ಬೆಲೆ ಇಲ್ಲ. ಯಶ್ ಅವರು, ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರ ಚಲನಚಿತ್ರ ನೋಡ್ತೀವಿ, ಅವ್ರಿಗೆ ಒಳ್ಳೇದಾಗಲೇ ನಾವು ಇದು ಮಾಡ್ತೀವಿ. ನೀವು ಅವ್ರನ್ನ ತೇಜೋವಧೆ ಮಾಡ್ಕೊತಾರೆ. ನಿಮ್ಮ ಮಗನ ಮರ್ಯಾದೆ ನೀವು ಕಳೀತಾ ಇದ್ರಿ, ನಾವು ಕಳೀತಾ ಇಲ್ಲ. ನೀವು ಹಾದಿ ಬೀದಿ ರಂಪ ಮಾಡ್ಕೊಂಡು ಕರೀತಾರೆ ನೀವು, ನಾವಲ್ಲ. ನಾವು ದಾಖಲಾತಿದೆ, ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಕರಿತೀವಿ. ಸ್ಟೇಷನಿಗೆ ಬಂದರೆ ಸ್ಟೇಷನ್ಗೆ ಬರಲ್ಲ. ಇವಾಗಲೂ ಪಲಾಯನ ಹೋದ್ರು. ಯಾಕೆ ಪಲಾಯನ ಹೋದ್ರು? ಹಳೆ ದಾಖಲಾತಿ ನೀವು ಕೇಳಿದ್ರಿ, ಹೋದ್ರು. ಈ ರೀತಿ ಮಾತನ್ನ ಜೋರಾಗಿ ಮಾತಾಡ್ಬಿಟ್ರೆ ಎದುರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೆದರ್ಸಕ್ಕೆ ಬರ್ತದೆ. ಈಗಮ್ಮ ಎದುರಂಥ ಜನಗಳು ನಾವಲ್ಲ. ನಾವು ಊರುಗಳಲ್ಲಿ 42 ಹಳ್ಳಿಗಳಿಗೆ ಪಂಚಾಯತಿ ಮಾಡೋಂಥ ಕುಟುಂಬದವ್ರು ನಾವು. ಬನ್ನಿ ಪಂಚಾಯತಿ ಮಾಡೋಣ, ಸೇರಿಸ್ತೀನಿ ಬನ್ನಿ. ನೀವು ಎಲ್ಲೆಲ್ಲಿ ಕೆಲವು ಹಳ್ಳಿ ಕಡೆ ಹೋಗ್ಬಿಟ್ಟು ರಸ್ತೆನೇ ಮುಚ್ಚಿದ್ರು, ಅಲ್ಲೂ ಜಗಳ ಮಾಡ್ಕೊಬಂದ್ರಿ. ಚೀಟಿ ವಿಚಾರದಲ್ಲಿ ಜಗಳ ಮಾಡ್ಕೊಬೋದ್ರಿ, ಬಾಡಿಗೆ ಮನೆ ವಿಚಾರ ಜಗಳ ಮಾಡ್ಕೊಬಂದಂತ ನೀವು. ಹಾಸನದಲ್ಲಿ ಚೀಟಿ ವ್ಯವಹಾರ ಹಾಸನದಲ್ಲಿ ಆಗಿರೋದು. ಅಲ್ಲೊಂದು 40 ಎಕರೆ ಜಮೀನು ಒಂದೊಂದು ದುಡ್ಡು ಹತ್ರ ಆಗಿದೆ. ಮೈಸೂರು ಹೇಳಿದ್ರಲ್ಲ, ಊಟಗಳಲ್ಲಿ ಒಂದಾಗಿದೆ. ತುಂಬಾ ಇದೆ ಅವ್ರದ್ದು. ಪಾಪ ಯಶ್ ತುಂಬಾ ಒಳ್ಳೆಯವರು. ಯಶ್ ಬಗ್ಗೆ ನಾವು ಮಾತಾಡಕ್ ಬರಲ್ಲ ಸರ್. ಅವರ ಯಶ್ ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ ಹೆಸರು ತಂದು ಕೊಟ್ಟಂತ ವ್ಯಕ್ತಿ. ನಾವು ಯಶ್ ಅವ್ರಿಗಾಗಿ ಇವ್ರಿಗೆ ಗೌರವ ಕೊಡ್ತಾ ಇದ್ವಿ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ಇವ್ರಿಗಿಂತ ಜೋರಾಗಿ ಮಾತಾಡಿದ್ರೆ ಅವ್ರ ಕೈಲಿ ಇಲ್ಲಿ ಅವ್ರು ಕರ್ಸ್ಬಿಟ್ಟು ನೆಕ್ಸ್ಟ್ ಅವ್ರು ಕರ್ಸ್ತೀವಿ ನಾವು ಆಮೇಲೆ ನೆಕ್ಸ್ಟು. ಯಾಕಂದ್ರೆ ಹೆಣ್ಮಗಳು ತಾಯಿ ಸಮಾನ ಇದ್ದಾರೆ ಅಂತ ಗೌರವ ಕೊಡ್ತಾ ಇದ್ವಿ. ಅಮ್ಮ, ನೀವು ಗೌರವ ಉಳಿಸ್ಕೊಂಡೋಗಿ. ಇಲ್ಲ, ನಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ. ಯಾಕೆಂದ್ರೆ ನಾವೇನು ಭಿಕ್ಷುಕರು ಅಂತ ಹೇಳ್ತಿರಲ್ಲ, ಭಿಕ್ಷುಕರು ಇವರು ಅಂತ ಹೇಳ್ಬಿಟ್ಟು ಭಿಕ್ಷುಕರು ನೀವು ನಮ್ಮನ್ನು ಭಿಕ್ಷುಕರು ಅಂದ್ಕೊಂಡ್ರೆ ಭಿಕ್ಷುಕರು ತಟ್ಟಿಗೋ ಕೈ ಹಾಕಕ್ ಬದ್ರೆ ನಾಚಿ ಆಗಲ್ಲ ನಿಮ್ಗೆ. ದೇವರಾಜು ಅವರೇ, 1982ರಿಂದ ಸುಮಾರು 44 ವರ್ಷ ಕಾಣಿಯಾಗಿದ್ದ ಲಕ್ಷ್ಮಮ್ಮ ಅವರು ಈಗ ಎಲ್ಲಿಂದ ಬಂದ್ರು ಎನ್ನುವಂತ ಆರೋಪ. ಸರ್, ಅವರು 82ರಿಂದ ಹೇಳ್ತಾರೆ, ನಾನು 65ರಿಂದ ಹೇಳ್ತೀನಿ. ನಮ್ಮ ಆಸ್ತಿ ಯಥಾಸ್ಥಿತಿನೇ ಇತ್ತಲ್ಲ, ನಮ್ಮದು ಖಾಲಿ ಜಾಗ ಇತ್ತಲ್ಲ, ಯಾರೂ ಬಂದು ಪ್ರವೇಶ ಮಾಡಿರಲಿಲ್ವಲ್ಲ. 20 ಮೇಲೆ ತಾನೇ ಇವ್ರು ಅತಿಕ್ರಮಣ ಮಾಡಕ್ಕೆ ಬಂದಾಗ ನಮಗೆ ಗೊತ್ತಾಗಿದ್ದಾಗ, ಯಾಕೆ ಬಂದಿದ್ದೀರಿ ನಮ್ಮ ಜಾಗಕ್ಕೆ ಅಂತ, ನಮ್ಗೆ ಯಾರೋ ಕೊಟ್ಟರು ಅಂತ ಇವ್ರು ಹೇಳಿದ್ರಲ್ಲ, ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು ಪ್ರತಿ ಪತ್ರನ ತಗೊಂಡೆ ನಾನು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ವೀಣಾ ಕೊಟ್ಟಿದ್ದು, ವೀಣು ಕೊಟ್ಟರು ಯಾರು? ಶ್ರೀಮತಿ ಕೊಟ್ಟರು ಯಾರು? ಚಿಕ್ಕೇಗೌಡ. ಅಲ್ಲಿಂದ ಪತ್ರಗಳನ್ನ ತಗೊಂಡಾಗ ನಮಗೆ ವಿಚಾರ ಗೊತ್ತಾಯ್ತು ಎಲ್ಲಿ ಏನಾಯಿತು ಅನ್ನೋದು. ಯಾರು ಮನೆಗೇನೆ ಕಟ್ಟಕ್ಕೆ ಬಂದಿದ್ರೆ ನಾವು ತಡಿತಾ ಇದ್ದು, ಖಾಲಿ ಜಾಗ ನಮ್ದಿತ್ತು. ಈಗ ಪುಷ್ಪ ಮೇಡಮ್ ಬೆಂಗಳೂರಲ್ಲ, ಅವರೇ ದುದ್ದದ ಹತ್ರ ಜಮೀನು ಐತೆ, ಆದ್ಮೇಲೆ ಮನೆ ಐತೆ, ಯಾವಾಗಲೂ ಅಲ್ಲೇ ಇರ್ತಾರೆ ಇವರು ಊಟ ಹೊಡ್ಕೊಂಡು. ಹೇಳಿ, ಅಲ್ಲೇ ಇರ್ತಾರೆ ಹೇಳಿ. ಆಸ್ತಿ ಎಲ್ಲರೇ ಇರುತ್ತೆ, ಎಲ್ಲರೂ ಅವ್ರು ಬದುಕ್ತಾ ಇರ್ತಾರೆ, ಅವ್ರು ಖಾಲಿ ಇರುತ್ತೆ. ನಾವು ಕಲ್ಲಾಕಿ ಇದು ಮಾಡಿದ್ದು, ಆಮೇಲೆ ತಾನೇ ಇವ್ರು ಇದು ಮಾಡೋಕೆ ಹೋದಾಗೆಲ್ಲ ಇದಾಗಿದ್ದು, ಗಲಾಟೆ ಆಗಿದ್ದು. ಇವರು ಇನ್ನೊಂದು ವಿಚಾರ, ನಾನು ಕೋರ್ಟಿಗೆ ನನಗೆ ಸಮಸ್ಯೆ ಬಂದಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೀನಿ, ಎಲ್ಲ ಪತ್ರಿಕೆಗಳಿಗೂ ಕೊಟ್ಟಿದ್ದೀನಿ. ಕಾಂಪೌಂಡ್ ಹೊಡೆಯುವಾಗ ಅಲ್ಲ ಸರ್, ಇದು ಕೋರ್ಟಿಗೆ ಇವರು ಅಟೆಂಡ್ ಆಗ್ಲಿಲ್ವಲ್ಲ. 4 ಬಾರಿ ಸಮನ್ಸ್ ಬಂದು 3 ಬಾರಿ ರಿಜೆಕ್ಟ್ ಮಾಡಿದ್ದಾರೆ, 1 ಬಾರಿ ತಗೊಂಡಿದ್ದಾರೆ. ಅದಕ್ಕೆಲ್ಲ ಕಾಪಿನೂ ತೆಗೆದ ಡೀಟೇಲ್ ಇದೆ. ಇನ್ನೊಂದು ವಿಚಾರ ಹೇಳ್ತಾರೆ ಇವರು, ನನ್ನ ಯಜಮಾನ್ರ ಹೆಸರನ್ನೇ ಹಾಕಿಲ್ಲ ಅಂತ ಅಂದ್ಬಿಟ್ಟು. ಇವರು ಆಸ್ತಿ ಕೊಳ್ಬೇಕಾದ್ರೆ
ತಂದೆ ಹೆಸರು ಹಾಕ್ಕೊಂಡಿದ್ದಾರೆ. ಇವ್ರ ತಂದೆ ಹೆಸರು ಗೌಡ ಭೀಮಯ್ಯ ಅಂತ, ಇವ್ರ ಹಸ್ಬೆಂಡ್ ಹೆಸರು ಅರುಣ್ ಕುಮಾರ್ ಅಂತ. ಎಲ್ಲನೂ ಮೆನ್ಷನ್ ಮಾಡೇ ನಾವು ಕೊಟ್ಟಿರೋದು ನೋಟಿಸು. ಪ್ರತಿಯೊಂದು ದಾಖಲಾತಿ ನಮ್ಮ ಹತ್ರ ಇದೆ. ಒಟ್ಟು 3 ಜನ ಮೆನ್ಷನ್ ಮಾಡಿ ಹೆಸರು ಕೊಟ್ಟಿರೋದು, ತಂದೆ ಹೆಸರು ಎಲ್ಲ ಹಾಕಿ ಕೊಟ್ಟಿರೋದು ನಾವು. ಅದಕ್ಕೆಲ್ಲ ದಾಖಲೆ ನಮ್ಮಲ್ಲಿದೆ. ಎಲ್ಲ ಪತ್ರಿಕೆಗಳಿಗೆ, ಸ್ಟುಡಿಯೋಕ್ಕೆ ಮತ್ತು ನ್ಯಾಯಾಲಯಕ್ಕೆ ಎಲ್ಲನೂ ನಾವು ಕೊಟ್ಟಿದ್ದೀವಿ. ನಾವು ಸ್ಟೇಷನ್ಗೂ ಕೊಟ್ಟಿದ್ದೀವಿ. ಇದು ಪೊಲೀಸ್ ಇಲಾಖೆಗೂ ಗೊತ್ತು. ನಿನ್ನೆ ಹೋಗಿದಾರಲ್ಲ ಇವರು SP ಅವ್ರ ಹತ್ರಕ್ಕೆ ಹೋದ್ರಲ್ಲ, SP ಅವ್ರು ನಾನು ಕರೆಸ್ಬೋದಿತ್ತು. ಏಕೆ ಅವರಿಗೆ ಸತ್ಯಾಂಶ ಗೊತ್ತಾಗಿದೆ, ಡಿಪಾರ್ಟ್ಮೆಂಟಿಗೂ ಗೊತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಎಂತ ಮಾತಂದ್ರು. ಈಗ ಪೊಲೀಸ್ನವ್ರು ಅವ್ನು ಜೋಬಲ್ಲ ಅವರೇ ಅಂತ ಅಂದ್ರಲ್ಲ, ಆರಕ್ಷಕರಿಗೆ ಬೆಲೆ ಕೊಡೋದಿದೆ ಸರ್. ಇದು ಅವತ್ತು ಜನದ ಮುಂದೆ ಸಾವಿರಾರು ಜನ ಇದ್ದಾರೆ, ಮೀಡಿಯಾ ಇದೆ, ಮೀಡಿಯಾ ಮುಂದೆ ಕರ್ಸೋ ಜಡ್ಜ ಅಂತಾರಲ್ಲ, ಇಂಡಿಯನ್ ಪ್ರೆಸಿಡೆಂಟ್ ಅಯ್ಯಮ್ಮ, ಪ್ರೆಸಿಡೆಂಟಾ ಸರ್? ಹೇಳಿ. ಜೊತೆಗೆ ನೋಟಿಸ್ ಕೊಡೋದು ನಮ್ಮ ಜವಾಬ್ದಾರಿ ಸರ್. ಕಾನೂನು ಕೋರ್ಟ್ಗೆ ಹೋಗ್ತೀವಲ್ಲ ಸರ್, ಕೋರ್ಟ್ ನಿಮ್ಗೆ ನೋಟಿಸ್ ಕೊಡುತ್ತೆ. ನೋಟಿಸ್ ಕೊಟ್ಟಾಗ ಅವ್ರು ರಿಪ್ಲೈ ಬಂದಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಅದು. ನಾವು ಕೋರ್ಟ್ಗೆ ಹೋಗಿದ್ವಿ ಸರ್. ಕೋರ್ಟ್ಗೆ ಹೋದ್ಮೇಲೆ ನಾನು ನ್ಯಾಯಾಲಯ ಮೊರೆ ಹೋಗಿರ್ತೀವಿ. ಕೋರ್ಟು ನೋಟಿಸ್ ಕೊಟ್ಟಿದೆ ನಿಮಗೆ, ನೀವು ಕೋರ್ಟ್ ಹತ್ರ ಕೇಳಿ, ನಾವು ನೋಟಿಸ್ ಹಾಕೊಡೋಣ. ನಮ್ಗೇನಿದೆ ಇದು? ಕೋರ್ಟ್ ನೋಟಿಸ್ ಕೊಡುತ್ತೆ, ನಿಮ್ಮ ಲಾಯರ್ ತಗೋಬೇಕು, ನೀವು ತಗೋಬೇಕು. ಆಗ್ಬಿಟ್ಟು ನನಗೆ ನೋಟಿಸ್ ಕೊಟ್ಟಿಲ್ಲ ಬಾಯ್ ಬಡ್ಕೊಂಡ್ರೆ ಯಾರು ಬರ್ತಾರೆ? ಕೋರ್ಟ್ಗೆ ಹೋಗಿ ಕೇಳಿ. ಕೋರ್ಟಲ್ಲಿ ಹೇಳಿದ್ವಿ, ನಿಮ್ಮ ಅಡ್ರೆಸ್ ಕೊಟ್ಟಿದ್ದೀವಿ, ಎಲ್ಲದಕ್ಕೂ ಕೊಟ್ಟಿದ್ವಲ್ವಾ? ಕೋರ್ಟ್ ಕೊಡುತ್ತೆ. ನೀವು ಕೋರ್ಟ್ನ ಪ್ರಶ್ನೆ ಮಾಡ್ತೀರಿ, ಜಡ್ಜ್ನೇ ಕರೀತೀರಿ. ಸರ್, ಹಾಸ್ಯಾಸ್ಪದ ಸರ್, ಅದು ಜಡ್ಜನ್ನ ಯಾರು ಸ್ಪಾಟ್ ಕರೀತಾರೆ ಸರ್, ಜಡ್ಜೇ ಬರಲಿ ಅಂತ ಹೇಳ್ತಾರೆ. ಈಗ ನಿನ್ನೆ DC ಆಫೀಸಿಗೆ ಬೇರೆ ಹೋದ್ರು ಅವರು, ಅಲ್ಲಿಂದ ಏನಾದ್ರೂ ನಿರ್ದೇಶನ ಅಥವಾ ಏನಾದ್ರೂ ಸೂಚನೆ ನಿಮ್ಗೆ ಬಂದಿದೆಯಾ? ಹೇಗೆ? ನಮಗೇನು ಬಂದಿಲ್ಲ ಸರ್. ನಿಮ್ಗೇನು ಬಂದಿಲ್ಲ? ನಮಗೇನು ಬಂದಿಲ್ಲ. ಮುಂದೆ ಏನ್ ಮಾಡ್ತೀರಾ? ಕಾನೂನು ಹೋರಾಟ ಹೆಂಗಿರುತ್ತೆ ಅಂತ ಹೇಳಿ? ಕಾನೂನು ಹೋರಾಟಕ್ಕೆ ಹೋಗಿದಾರಲ್ವ ಅವರು, ಕಾನೂನು ಹೋರಾಟ ನೋಡೋಣ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಇಲ್ಲ ಅಂತ ಅಂದ್ರೆ ನಾನು ಕೋರ್ಟಿಂದ ಸರ್ವೆ ಕಮಿಷನರ್ ನೇಮಕ ಮಾಡಿಸ್ತೀನಿ, ಸರ್ವೆ ಮಾಡಿಸ್ತೀನಿ. ಅವ್ರು ಏನೇ ಮಾಡಿದ್ರು ಕೂಡ. ಆಮೇಲೆ ನೆನ್ನೆ ಒಂದು ಮಾತು ಹೇಳಿದ್ದಾರೆ ಅವ್ರ ಮನೇಲಿ ಕೂತ್ಕೊಂಡು, ಮೋದಿ ತಕ್ಕ ಹೋಗೋದಾಗ್ಲಿ ನಾನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು. ಏನ್ ಸರ್ ಇದು? ಆಮೇಲೆ ನಾನು ಯಡಿಯೂರಪ್ಪನಿಗೆ ಧಮಕಿ ಹಾಕಿದಂತೆ ಇದನ್ನು ಸ್ಪಷ್ಟಪಡಿಸ್ಬೇಕು. ಇವರು ಸುಮ್ಮನೆ ಮಾತಾಡೋದಲ್ಲ, ಮನುಷ್ಯನ ತೇಜವಧೆ ಮಾಡೋದಲ್ಲ. ಆಮೇಲೆ ನಮ್ದೊಂದು ಗ್ಯಾಂಗ್ ಇದೆಯಂತೆ, ಇದೇ ಥರ ಸೈಟನ್ನು ನಾವು ಕಬಳಿಸೋದು ಹಾಸನದಲ್ಲಿ ಅಂತ. ನಮ್ಮ ಸೈಟು, ನಮ್ಮ ಕುಟುಂಬದಲ್ಲಿ ಯಾರ್ದಾರು ಹಾಸನಲ್ಲಿ ಸೈಟ್ ಇದೆಯಾ? ನಾವು ಎಲ್ಲಿ ಮಾಡಿದ್ದೀವಿ? ನಮ್ಮ ಮೇಲೆ ಎಲ್ಲಿ ಕೇಸ್ ಆಗಿದೆ? ಯಾವ್ದಾರ ಒಂದೇ ಒಂದು ತೋರಿಸ್ಲಿ. ಇದ್ರ ಮೇಲೆ ನಾನು ಈ ರೀತಿ ಇದನ್ನು ಸಾಬೀತುಪಡಿಸಲಿಲ್ಲ ಅಂದ್ರೆ ಆ ಅಮ್ಮನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಮುಂದೆ. ದೇವರಾಜು ಅವರೇ, ನೀವು ಹೇಳ್ತಾ ಇದ್ರಿ GPA ಹೋಲ್ಡರ್ ಆಗಿರುವಂತ ಕಾರಣಕ್ಕೆ ನನ್ನ ಹೆಸರಿಗೆ ಸೈಟ್ ಬಂದಂತ ಸಂದರ್ಭ ಕೋರ್ಟ್ ಮುಖೇನ ಗೊತ್ತಾಗಿತ್ತು. ಕೋರ್ಟ್ ಆದೇಶದ ಪ್ರಕಾರವೇ ನಾನು ಅಲ್ಲಿ ಬೋರ್ಡ್ ಹಾಕಿದ್ದೆ ಅಂತ ಹೇಳಿ. ಈ ಬೋರ್ಡ್ ಎಲ್ಲ ಹಾಕುವಾಗ ಏನ್ ಮಾಡ್ತಾ ಇದ್ರು ಅವರು ಅಂತ? ಯಾರು? ಪುಷ್ಪ ಅವರು. ಇವರು ಅಂದ್ರೆ ಅವ್ರ ಕಡೆ ಬಂದಿದ್ರು. ನಾವು ಬೋರ್ಡ್ ಆಯ್ತು, ಬೋರ್ಡ್ ಹಾಕಿ ಎಷ್ಟು ದಿವಸ ಆಯ್ತು? ಬೋರ್ಡ್ ಅದು 4ನೇ ತಾರೀಕೆ ಆಯ್ತು. ಅದನ್ನ ಕಿತ್ತಾಕ್ಯವ್ರೆ. ಅಲ್ಲಿಂದಾನೇ ಶುರು ಆಗಿದೆ ಗಲಾಟೆ. ಕಿತ್ತಾಕಿದ್ದಾರೆ. ಬೋರ್ಡ್ ಕಿತ್ತಾಕಿದ್ಮೇಲೆ ನಾವು ಮತ್ತೆ ಗಲಾಟೆ ಶುರುವಾಯಿದ್ದು. ಇಷ್ಟಿದ್ರು ಕೂಡ ನಿರ್ಬಂಧಕಾಜ್ಞೆ ಇದೆ ಇವರಿಗೆ. ಪಕ್ಕದ ಸೈಟು ವೆಯ್ಟ್ ಮ್ಯಾನೇಜ್ಮೆಂಟ್ ನಟರಾಜನ್ಗೂ ಇವ್ರಿಗೂ ಪುಷ್ಪ ಅವ್ರಿಗೂ ನಿರ್ಬಂಧಕಾಜ್ಞೆ ಇದ್ರು ಕೂಡ ನನಗೆ ಯಾವುದೇ ತೊಂದರೆ ಕೊಡಬಾರ್ದು ಸ್ವತ್ತಿನವನಿಗೆ ಅಂತ ಕೋರ್ಟ್ ಆದೇಶ ಇದೆ. ಇದ್ರು ಇವರು ಮತ್ತೆ ಮೊನ್ನೆ ಕಾಂಪೌಂಡ್ ಹಾಕಕ್ಕೆ ಹೋದಾಗ ಆಗ ಗಲಾಟೆ ಮಾಡಿದ್ರು. ನಿಮ್ಮ ಅಪ್ಪಂದ ಅಂತ ಕೇಳುತ್ತೆ ಅಮ್ಮ. ನೀವು ಅದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ಲಿಲ್ವಾ? ಯಾವುದು? ಅವರು ನಿರ್ಬಂಧ ಹಾಕಿರೋದನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ಲಿಲ್ವಾ? ಇವರೇ ಹೋಗಿದ್ದಾರೆ. ಆದ್ರೂ ನಾವು ಕೂತಿಲ್ಲ. ಅವ್ರು ವಕೀಲರೇ ಬರ್ಲಿಲ್ಲ ಅವತ್ತು. ಮೊನ್ನೆ 31ಕ್ಕೆ ಕೋರ್ಟ್ ಇತ್ತಲ್ಲ, ಇವರು ಹಾಜರಾಗ್ಲಿಲ್ಲ, ಇವ್ರು ವಕೀಲರು ಬರ್ಲಿಲ್ಲ. ನಾನು ಹೋಗಿದ್ದೆ. ದೇವರಾಜ್ ಅಂತ ಯಾವಾಗ ಅಲ್ಲಿ ಕೂಗಿದಾಗ ನಾನು ಎಂಟ್ರಿ ಆದೇ ಬಂದೆ. ಇವ್ರು ವಕೀಲರು ಇರಲಿಲ್ಲ. ಆಮೇಲೆ ನಾನು ಹೋಗಿದ್ದೆ ಅಂತ ಈ ಅಮ್ಮನಿಗೆ ಸುಳ್ಳು ಹೇಳಿರೋದು. ಈಗ ಅವರು ಕಟ್ಟಿರುವಂತ ಕಾಂಪೌಂಡ್ ಅನ್ನು ನೀವು ಕೆಡದಿದ್ರಿ, ನೀವು ಹಾಕಿರುವಂತ ತಂತಿ ಬೇಲೆನ ಅವ್ರು ತೆಗ್ದಿದ್ದಾರೆ. ಹೇಗೆ ತಂತಿ ಬೇಲೆ ತೆಗ್ದಿದ್ದಾರೆ? ಅವರು ತೆಗ್ದಿದ್ದಾರೆ. ಯಾವಾಗ ತೆಗ್ಸಿದ್ದು? ಅದ ಈಗ ಮೊನ್ನೆ ಯಾವತ್ತು ಈಗ ಮೊನ್ನೆ ಗಲಾಟೆ ಆಯ್ತಲ್ಲ ಸರ್, ಮೊನ್ನೆ ತೆಗೆದ್ಬಿಟ್ಟು ಕಾಂಪೌಂಡ್ ಹಾಕಕ್ಕೆ ಅಂತಂದ್ಬಿಟ್ಟು ಗುಂಡಿ ತೆಗಿತಾ ಇದ್ರು. ಆಗ ಹೋಗಿ ನಾವು ತಡೆದಾಗ ನಾನು 112ಗೆ ಇವೆಂಟ್ ಮಾಡಿದಾಗ ಅಲ್ಲಿಂದ ಬಂತು ಫೋನ್. ಪೊಲೀಸ್ನವರೆಲ್ಲ ಬಂದಾಗ ಏನಾಯಿತು, ಆಗ ಜಗಳ ಆಯಿತು. ಮಧ್ಯೆಯವರೆಲ್ಲ ಪ್ರವೇಶ ಮಾಡಿದಾಗ ಪೊಲೀಸ್ ಸ್ಟೇಷನಿಗೆ ನಡೀರಿ ಅಂತ ಅಂದರು. ಪೊಲೀಸ್ ಸ್ಟೇಷನಿಗೆ ಹೋಗಾಯಿತು. ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಕೂತ್ಕೊಂಡು ನಾವು ಎಲ್ಲ ವಿಚಾರನೂ ಹೇಳಿದಾಗ ಅವ್ರಿಗೂ ಗೊತ್ತು, ಸ್ಪಷ್ಟ ಮಾಹಿತಿ. ನೀವು ಕೋರ್ಟಿಗೆ ಹೋಯ್ದಿರಿ ಅಲ್ವಾ, ಕೋರ್ಟ್ ಆದೇಶ ಬರೋವರೆಗೂ ನೀವು ಪ್ರವೇಶ ಮಾಡಿಕೊಡ್ದು ಅಂತ ಅಂದ್ಬಿಟ್ಟು ಯಥಾಸ್ಥಿತಿ ಕಾಪಾಡಿ ಅಂತ ಅಂದ್ಬಿಟ್ಟು ನೀವು ಹೋಗ್ಬೇಡಿ, ಅವರು ಹೋಗೋದು ಬೇಡ ಅಂತ ಇನ್ಸ್ಪೆಕ್ಟರ್ ಹೇಳಿದರು. ಆಯಿತು ಅಂದು ನ್ಯಾಯಾಲಯಕ್ಕೂ ನಾವು ತಲೆಬಾಗ್ತೀವಿ, ಪೊಲೀಸ್ ಇಲಾಖೆಗೂ ತಲೆಬಾಗ್ತೀವಿ, ನಿಮ್ಮ ಮೀಡಿಯಾಕ್ಕೂ ತಲೆಬಾಗ್ತೀವಿ, ಎಲ್ಲದಕ್ಕೂ ಗೌರವ ಕೊಡ್ತೀವಿ. ಅವ್ರಂಗೆ ಆ ದುರಂಕಾರದ ಮಾತನ್ನು ನಾವು ಆಡಕ್ಕೆ ಹೋಗಲ್ಲ. ಯಾಕೆ ಅವ್ರು ಹಣವಂತರಲ್ವಾ, ನಾವು ಬಡವರಲ್ವಾ. ಆಮೇಲೆ ಒಂದು ಮಾತು ಹೇಳಿಲ್ವಾ ಅಮ್ಮ, ಭಿಕ್ಷೆ ಎತ್ತೋನು ಅಂತ ಅಂದ್ಬಿಟ್ಟು. ದೇವರಾಜು ಅವರೇ, ಈ ಸೈಟ್ ವ್ಯಾಲ್ಯೂ ಎಷ್ಟಿದೆ? ಆ ಜಾಗಕ್ಕೆ ಎಷ್ಟು ಹಣ ಆಗ್ಬೋದು ಈಗ ಖರೀದಿ ಮಾಡೋದಾದ್ರೆ? ಈಗ ಖರೀದಿ ಮಾಡ್ಬೋದು ಅಂದರೆ ಸುಮಾರು ನಮ್ಮದು ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 56 ಅಡಿ, ಒಂದು 4 ಕೋಟಿ ಬೆಲೆ ಆಗುತ್ತೆ. 4 ಕೋಟಿ ಬೆಲೆ ಬಾಳುವಂತ ಸೈಟ್. 4 ಕೋಟಿ ಆಗುತ್ತೆ.
ಈ ಇಲ್ಲೊಂದ್ ಕಡೆಯಲ್ಲಿ ಪುಷ್ಪ ಅವರು ತೋರಿಸ್ತಾ ಇದ್ರು ನನ್ನ ದಾಖಲೆಯಲ್ಲಿ ಸರಿ ಇದೆ ಅಂತ ಹೇಳಿದ್ರೆ ರೋಡ್ ಎಲ್ಲ ಕರೆಕ್ಟ್ ಆಗಿದೆ, ಮ್ಯಾಪಿಂಗ್ ಸರಿ ಇದೆ, ಆದ್ರೆ ದೂರುದಾರರಾಗಿರುವಂತ ದೇವರಾಜು ಅವರ ದಾಖಲೆಯಲ್ಲಿ ಇದೆಲ್ಲ ಸರಿ ಇಲ್ಲ ಎನ್ನುವಂತ ಅದನ್ನೇ ಪ್ರೂವ್ ಮಾಡಿಸ್ಲಿ ಸರ್, ಸರ್ವೆ ಮಾಡಿಸ್ಲಿ, ಸತ್ಯ ಗೊತ್ತಾಗತ್ತಲ್ಲ. ನಂದಲ್ಲ ಅಂದ್ರೆ ನಾನು ಆಚೆ ಹೋಗ್ತೀನಿ, ಓಕೆ ಇವ್ರದಲ್ಲ ಅಂದ್ರೆ ಇವ್ರು ಆಚೆ ಹೋಗ್ಬೇಕು, ಕರೆದು ಕೇಳಿ. ನಂದು ಜಾಗ ಅಲ್ಲ ಅಂತ ಅಂದ್ರೆ ನಾನು ಆ ಜಾಗಕ್ಕೆ ಬರಕ್ಲ ನಿರ್ಗಮಿಸ್ತೀನಿ, ಇಲ್ಲ ಇವ್ರು ನಿರ್ಗಮಿಸ್ಬೇಕು ಇವ್ರದಲ್ಲ ಅನ್ನೋದಾದ್ರೆ. ಅದನ್ನ ಯಮ ಹೇಳ್ಬೇಕು ತಾನೆ. ಯಾಕೆ ಸರ್ವೇರ ಕರೆಸ್ತಾ ಇಲ್ಲ? ಅವತ್ತಿಂದ ಮೊನ್ನಿಂದ ಅದನ್ನ ಹೇಳ್ತಾ ಇದ್ದೀನಿ, ಕರ್ತಮ್ಮ ಸರ್ವೇರ ನಿಮ್ ಜಾಗ ಯಾವ್ದು ಪ್ರೂವ್ ಮಾಡಿಸೋ. ಯಾಕೆಂದ್ರೆ ಯಾಕೆ ದೂರದಾರನ್ನ ಅವರು ಸರ್ವೇರನ್ನ ಕರೆಸ್ತಾ ಇಲ್ಲ ಯಾಕೆ ಅಂತ ಸರ್ ಏನಾಯ್ತು ಅಂದ್ರೆ ಇವ್ರು DC ಹತ್ರಕ್ಕೆ ಯಾಕೆ ಹೋದ್ರು ಅಂದ್ರೆ ಮೊನ್ನೆ ಇವ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ಲ ದಾಖಲಾತಿ ತೋರಿಸಿದ್ರು, ಇಲ್ಲಿಗೆ ಮಾಧ್ಯಮ ಮುಖಾಂತರವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಮೊನ್ನೆ ಇವ್ರು ಬರಲಿಲ್ಲ, ಆಮೇಲೆ ಇವ್ರು ಯಾವ ದಾಖಲಾತಿ ಕೊಡ್ತಾ ಇರಲಿಲ್ಲ. ಮೊನ್ನೆ ಜಗಳ ಆಡ್ತಿದ್ದಾಗ ನಾ ಈ ಥರ ಕಿತ್ತಾಡ್ಬಿಡಿ, ನೀವು ಸ್ಟೇಷನ್ಗೆ ಹೋಗಿಲ್ಲ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಾನು ಪಬ್ಲಿಕ್ ಆಗಿ ಹೇಳಿದೆ, ತೊಂದರೆ ಕೊಡಬೇಡಿ, ಹಾಸನ ಮರ್ಯಾದೆ ಕಳಿತೀರಿ ನೀವು ಅಂತ ಹೇಳ್ಬಿಟ್ಟು ಇಬ್ರಿಗೂ ಬೈದೆ. ಆ ಸಂದರ್ಭದಲ್ಲಿ ಆಯಮ್ಮ ಇದು ಮಾಡಲಿಲ್ಲ. ನಾನು ಕೇಳಿದ್ರು, ಅಲ್ಲ ನೀವು ಪ್ರೆಸ್ ಮೀಟ್ ಮಾಡೋರೆ ಇವ್ರದಂತೆ ಸೈಟು, ನೀವು ಹಿಂಗೆ ಮಾಡ್ತಿರಲ್ಲ ಮಾತು, ಏನು ಮಾಡ್ತೀಯಪ್ಪ ನೀನು ಅಂತ ಅಂದರು. ಏನು ಹೇಳ್ತಿರಲ್ಲ ಅಂದರು. ನಿಮ್ಮ ದಾಖಲಾತಿ ಫೇಕ್ ಅಂತ ಹೇಳೋದಕ್ಕೆ DCFC ಓಡೋಗಿದ್ದು, ಇಲ್ಲಾಂದ್ರೆ ಓಡೋಗ್ತಿರಲ್ಲ, ಯಾಕೆಂದರೆ ಫೇಕ್ ಅಂತ ಹೇಳ್ಬಿಟ್ಟಲ್ಲ ನಾನು. ಹಂಗಾಗಿ DCFC ಹೋದ್ರು. ದಯವಿಟ್ಟು ನಾನು ಹೇಳಿದೆ ಹೆಂಗಂತಂದರೆ ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳು ನಿಮ್ಮ ಹತ್ರ ಬಂದಿದೆ, ಅಲ್ಲಿ ಏನಂದ್ರೆ ಅವ್ರದ್ದು ತುಂಬ ಪ್ರಬಲವಾಗಿದ್ದಾರೆ, ಅವ್ರ ಫ್ಯಾನ್ ಅವ್ರು ಯಾರು ಬರ್ತಾ ಇಲ್ಲ, ಈ ಅಮ್ಮನ ಕುಟುಂಬದವ್ರು ಬರ್ತಾ ಇದ್ದಾರೆ. ಆಮೇಲೆ ಕೆಲವರಿಗೆ ಈ ಸರ್ ಕೋರ್ಟಲ್ಲಿ ಇರ್ಬೇಕು, ಯಾವ GPay ಮಾಡ್ತಾನೆ ಸರ್. ಈಗ ಇನ್ನೊಬ್ಬರಿಗೆ ಅವನು GPay ಮಾಡ್ಕೊಡ್ತಾರೆ. ಅಲ್ಲಿ ಈಗ ಮೊನ್ನೆ 17ನೇ ತಾರೀಕಲ್ಲಿ ಮಾಡಿದ್ದಾರೆ GPay. ಸ್ಟೇಷನ್ಗೆ ಅವ್ನು ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ. ಪೊಲೀಸರು ಹುಗುತ್ ಕಳಿಸಿದ್ರು, ಕೋರ್ಟಲ್ಲಿ ಐತಪ್ಪ ನೀನು ಇವತ್ತು GPay ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇವರು ಏನೇನು ಮಸಲತ್ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರನ್ನ ತಂದು ಕೂರಿಸ್ಬೇಕು. ಒಂದು ವಿಚಾರ ಅಂತ ಹೇಳಿದ್ರೆ, ಈ ಜಾಗದ ದಾಖಲಾತಿಗಳನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ, ಆಫೀಸಲ್ಲಿ ಕೂತ್ಕೊಂಡು ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡಿದ್ರು ಅನ್ನೋ ಆರೋಪ. ಇಲ್ಲ ಸರ್, ನಾನು ಹೇಳ್ತಿರೋದು ಗೊತ್ತಾ, ಮಾಫಿಯಾ ಇದು. ಇಲ್ಲಿ ಅದೇನಾಗಿದೆ ಅಂದ್ರೆ, ಇಲ್ಲಿ ನಮ್ಮ ಹಾಸನದಿಂದ ಬಂದಂತವ್ರು ಇಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ಸ್ವಲ್ಪ ದುಡ್ಡು ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಂದು ಇನ್ವೆಸ್ಟ್ ಮಾಡ್ತಾರೆ. ಈ ನನ್ನ ಪ್ರಕಾರ ಈ ಅಮೌಂಟ್ 17 ಲಕ್ಷ ಹಾಕಿರೋದು ಅಷ್ಟೇ. ಅದಕ್ಕೆ ನನ್ಗೆ ಗೊತ್ತಿರೋ ಮಾಹಿತಿ 17 ಲಕ್ಷ ಸರ್, ಕೋಟಿ ಬರ್ತಿದೆ ಅಷ್ಟೇ ಸರ್. ಅಂದ್ರೆ ಅದು 2 ಕೋಟಿ, 2 ಕೋಟಿ 17 ಕೋಟಿ. ಪಕ್ಕದಲ್ಲಿ ಸಂಬಂಧಿಕರು ಪೊಲೀಸ್ ತಂದು ಹಾಕೊಂಡ್ರೆ, ನನ್ನ ಸಂಬಂಧಿಕ ಪೊಲೀಸ್ ಅಂತ ಹೇಳ್ತಾರೆ. ಅಂದರೆ ಇವ್ರು ಪ್ಲಾನಿಂಗ್ ಮಾಡೋದೇ ಇದು, ಪ್ಲಾನಿಂಗ್ ಮಾಡಿ ಇದು ಹೊಡಿಲೇಬೇಕು ಅನ್ನೋದಿರೋದು. ಅಂದರೆ ನನ್ನ ಎಷ್ಟು ಗೌರವ ಕೊಡ್ತಾರೆ, ಅವ್ರು ಎದುರ್ತಾರೆ ಅನ್ನೋದು ಉದ್ದೇಶ ಇಟ್ಕೊಂಡು ಇವರು ಇಲ್ಲಿ ಲಕ್ಷ್ಮಮ್ಮ ಬಡಪಾಯಿ ಟೀಚರು ಸರ್. ಅವ್ರು ಯಾಕೆ ಬರ್ತಿಲ್ಲ ಅಂತಂದರೆ, ಟೀಚರು ಅವರೆಲ್ಲ ಕೆಲಸ ಮಾಡ್ಕೊಂಡು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಸರ್. ಅವ್ರು 93 ವರ್ಷ ವಯಸ್ಸಾಗಿದೆ, ಅವರೆಲ್ಲ ಹೋಗ್ತಾ ಇದ್ರಲ್ಲ, ಹಂಗಾಗಿ ವಯಸ್ಸಾಗಿದೆ ಅಂತೇಳ್ಬಿಟ್ಟು ಇವರು GPay ಮಾಡಿಕೊಟ್ರು. ನಾನು ಹೇಳ್ತೀನಿ, ಬನ್ನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕರ್ಕೊಂಡು ಮೂಲ ಹುಡ್ಕನ, ಕಂದಾಯ ಇಲಾಖೆನ ಹುಡ್ಕನ, DC ಅವರು ಆ ಕೆಲಸ ಮಾಡಲಿ. ನಿಮ್ಮ ಅಂಗಳಕ್ಕೆ ಬಂದಿದೆ, ದಯವಿಟ್ಟು ನೀವು ಕಳಿಸಿ, ನೇಮಕ ಮಾಡಿ ಸರ್ವೆ ಮಾಡ್ತೀವಿ, ನಾವು ಅದಕ್ಕೆ ಒಪ್ಕೋತೀವಿ. ಓಕೆ ದೇವರಾಜ್ ಅವರೇ, ಕೊನೆಯದಾಗಿ ಕಾನೂನು ಹೋರಾಟ ಹೆಂಗಿರುತ್ತೆ ಮುಂದೆ ಏನು ಮಾಡ್ತೀರಾ ಸರ್? ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ, ಮುಂದೂ ಸಿಗುತ್ತೆ. ಅವ್ರು ಎಲ್ಲಿಗೆ ಹೋದ್ರೂ ಸಿಗುತ್ತೆ, ನಮಗೆ ಜಯ ಸಿಗುತ್ತೆ. ಓಕೆ, ಯಾವ ರೀತಿಯಾದಂಥ ಕಾನೂನು ಹೋರಾಟ ಇರುತ್ತೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ, ನಾನು ನ್ಯಾಯಾಲಯದ ಮೂಲಕವೇ ಎಲ್ಲವನ್ನ ಪಡೆದುಕೊಳ್ತೀನಿ ಅಂತೇಳಿ. ಅವರು ಏನಿದೆ ಅವರಂತ ಇದ್ರೆ ಆಗಲಿ, ಅದೇ ನಮಗೆ ತೊಂದರೆ ಇಲ್ಲ. ಪ್ರೂವ್ ಮಾಡಲಿ, ಅವರು ಪ್ರೂವ್ ಮಾಡ್ಬೇಕು ಅವರು. ಸರ್ ಅವರು ಪ್ರಾಪರ್ ವೇನೇ ಹೋಗ್ತಾರೆ ಸರ್. ಮೊದಲು ನಾವು ಕೋರ್ಟ್ಗೆ ಹೋದಾಗ, ದೇವರಾಜರು ಹೋದಾಗ, ಇವ್ರಿಗೆ ನ್ಯಾಯ ಸಿಕ್ಕಾಗಿದೆ, ನಿಂದು ಜಾಗ ಹೋಗು ಅಂತ ಅವ್ರಿಗೆ ಅಲ್ಲಿ ಜಾಗ ಬರಬೇಡಿ ಅಂತ ಹೇಳ್ಬಿಟ್ಟು ನಿರ್ಬಂಧ ಆಜ್ಞೆ ಅವ್ರಿಗಾಗಿದೆ, ಆದ್ರೂ ಬರ್ತಾರೆ. ನಿಷೇಧಾಜ್ಞೆ ಅವ್ರಿಗಾಗಿದೆ, ಬರಬೇಡಿ ಅಂತ ಆಗಿದೆ, ಆದ್ರೂ ಬರ್ತಾರೆ. ನಾನು ಹೇಳ್ತಾ GPay ಹೋಲ್ಡ್ರ ಮೇಲೆ ನೀವು ಮೂಲ ಸೈಟ್ ಹೋದವರು ಲಕ್ಷ್ಮಮ್ಮ, ನೀವು ಲಕ್ಷ್ಮಮ್ಮ ಮೇಲೆ ಪಾರ್ಟಿ ಮಾಡಿ, ನೀವು ಯಾಕೆ GPay ಹೋಲ್ಡರ್ ಪಾರ್ಟಿ ಮಾಡ್ತೀರಿ? ಯಾಕೆಂದ್ರೆ ಇದು ನಿಂಗೆ ತಳ್ಕೊಂಡು ಹೋಗೋದು, ನಮ್ಮನ್ನ ಎದುರಿಸ್ಬೇಕು, ನಮ್ಮನ್ನ ಅಲ್ಲಿ ಬರ್ದಂಗೆ ಮಾಡ್ಬೇಕು, ಇವ್ರಿಗೆ ಜೀವ ಭಯ ಇದೆ. ಇವ್ರಿಗೆ ಥ್ರೆಟ್ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಇವರೇ ಯಾರೋ ಯಶವ್ರ ತಾಯಿನೇ ನೇರ ಹೊಣೆ ಹಾಕ್ತಾರೆ. ಯಾಕೆಂದ್ರೆ ಇವ್ರಿಗೆ ಫಾಲೋ ಮಾಡ್ಕೊಂಡು ಬರ್ತಾರೆ, ಗಾಡಿಗಳು ಅಡ್ಡಾಗ್ತಾ ಇದಾರೆ. ಯಾಕಂದ್ರೆ ರೈತರ ಮಗ ಇವರು, ಮಾಸ್ಟರ್ ಮಗ ಇವರು, ರೈತರು. ಒಬ್ಬೊಬ್ರು ಓಡಾಡಕ್ಕಾಗಲ್ಲ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಇದು ಪುಷ್ಪ ಅವರೇ ಜವಾಬ್ದಾರಿ, ಇದಕ್ಕೆ ಅವರೇ ನೇರ ಹೊಣೆ. ಥ್ಯಾಂಕ್ ಯು ಸತೀಶ್ ಪಾಟೀಲ್ ಅವರೇ, ದೇವರಾಜು ಅವರೇ, ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯಾದ್ಯಂತ ಕೆಲ ದಿನಗಳಿಂದ ಚರ್ಚೆ ಆಗ್ತಾ ಇದ್ದಂಥ ಸೈಟ್ ಜಟಾಪಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ವಾದ ಪ್ರತಿವಾದ, ಪುಷ್ಪ ಅವರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ದೇವರಾಜು ಅವರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಗಮನಿಸಿದ್ರೆ ಇನ್ನು ಮುಂದಿನದ್ದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಕೋರ್ಟ್ನ ಆದೇಶದಂತೆ ಮುಂದೆ ಏನಾಗಬಹುದು, ಈ ಜಾಗ ಯಾರಿಗೆ ಸೇರಿದ್ದು, ಪುಷ್ಪ ಅವರಿಗೆ ಸೇರಬೇಕಾ ಅಥವಾ ದೇವರಾಜು ಅವರಿಗೆ ಸೇರಬೇಕಾಗಿದ್ದ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ.